स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं। स्वागत है आपका बी न्यूज नेशन में। मैं हूं आबिद हुसैन शेख। कोरोना से मरने वालों का जिम्मेदार कांग्रेस है। डिप्टी सीएम लक्ष्मण सवदी बीजापुर शहर के जमखंडी रोड पर रहे ड्रीम विला फार्म हाउस में श्री सिद्धरामप्पा पाटिल फाउंडेशन बीजापुर और कर्नाटक का बीज खाद निगम के अध्यक्ष विजूगौड़ा पाटिल के नेतृत्व में कोरोना के मुश्किल दौर में जनता की सेवा करने वाले डॉक्टर्स को वीर योद्धा के नाम से सम्मान कार्यक्रम रखा गया था। इस कार्यक्रम के मुख्य अतिथि रहे डिप्टी सीएम लक्ष्मण सवदी ने सभा को संबोधित करते हुए कहा कि कोरोना से मरने वालों का जिम्मेदार विपक्ष कांग्रेस है। वैक्सीनेशन को लेकर जनता में गलत प्रचार से 38 करोड़ डोज इस्तेमाल में नहीं आ पाए। लोग वैक्सीन के नाम से भाग रहे हैं, जिसका जिम्मेदार कांग्रेस है, कहा डिप्टी सीएम लक्ष्मण सवदी ने। इस मौके पर विजूगौड़ा पाटिल भावुक होकर कोरोना की दूसरी लहर से अपनों को खोने का दर्द बयान करते हुए जान बचाने वाले इन हेल्थ वर्कर्स, आशा कार्यकर्ता, डॉक्टर्स का आभार व्यक्त करते हुए इनका सम्मान और आधुनिक मेडिकल मशीनरी उपकरणों का वितरण किया गया। इस अवसर पर डॉक्टर मुरुगु राजेंद्र स्वामी जी, विविध मठाधीश और शिव शरण पाटिल उपस्थित रहे। ಇದನ್ನ ಚುಚ್ಕೊಂಡ್ರೆ ತಲೆ ಸುತ್ತ ಅನೇಕರಿಗೆ ತೊಂದರೆ ಆಗಿದೆ, ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ. ಇಂಥದ್ದು ಹವಾ ಎಮಿಷನ್ ಇದನ್ನು ನಾನು ಯಾಕೆ ಇದನ್ನು ದುರ್ದೈವದ ಸಂಗತಿ ಅಂತ ಹೇಳ್ತೇನೆ ಅಂದ್ರೆ, ಇದನ್ನು ವಿರೋಧ ಪಕ್ಷದವರು ಏನು ಇದನ್ನು ಒಂದು ಪ್ರಚಾರವನ್ನ ಮಾಡಿದ್ರೆ, ಅಪಪ್ರಚಾರವನ್ನು, ಇದರಿಂದ ನಮ್ಮ ದೇಶದಲ್ಲಿ ಸಿದ್ಧ ಆಗಿರ್ತಕ್ಕಂಥ ಸುಮಾರು 38 ಕೋಟಿ ವ್ಯಾಕ್ಸಿನ್ ಮಾರಾಟ ಆಗಲಿಲ್ಲ, ಉಪಯೋಗಕ್ಕೆ ಬರಲಿಲ್ಲ. ನೀವು ಚುಚ್ಚುಮದ್ದು ಹಾಕೊಡ್ರಿ ಅಂತಂದ್ರೆ ಓಡಿ ಹೋಗ್ಲಕ್ಕೆ ಶುರು ಮಾಡ್ತೀವಿ ಜನ ಹೆದರಿ. ಯಾಕಂದ್ರೆ ಹಂಗ ತುಂಬಿ ಬಿಟ್ಟಿದ್ರು ನಮ್ಮ ದೇಶದೊಳಗೆ. ಅದರ ಈ ಸುಳ್ಳು ಹೆಂಗ್ ನಡೀತೈತೆ ಅಂದ್ರೆ, ಶಕ್ತಿ ಮಣಿಯಿಂದ ಹೊರಗೆ ಬರೋದ್ರ ಲಕ್ಷಾಂತರ ಜನ ಪ್ರಾಣವನ್ನು ಕಳ್ಕೊಳ್ಳಿಕ್ಕೆ ಕಾರಣ ಯಾರು ಅಂತಕ್ಕಂಥದ್ದು ಇವತ್ತು ಅವಲೋಕನ ಮಾಡಬೇಕಾಗ್ತದೆ. ಇವತ್ತು ನಾನು ವೇದಿಕೆಯನ್ನ ರಾಜಕೀಯವಾಗಿ ಬಳಸ್ಕೋಬಾರ್ದು ಅಂತಕ್ಕಂಥ ಆಲೋಚನೆ ಇದ್ದಾಗನು ಕೂಡ
ಆದರೆ ದುರ್ದೈವದ ಸಂಗತಿಗಳನ್ನು ಸಮಾಜದ ಮುಂದೆ ನಾವು ಹೇಳಬೇಕಾಗತ್ತೆ. ಇವತ್ತು ಪುನಃ ವ್ಯಾಕ್ಸಿನ್ ಅನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ತಯಾರು ಮಾಡ್ತಾ ಇದ್ದಾರೆ. ಮುಸ್ಸಂಜೆಯಲ್ಲಿ ನಡೀತಕ್ಕಂಥ ಕರೋನಾ ವೀರರ ಸನ್ಮಾನ ಸಮಾರಂಭದ ನಮ್ಮ ತಂದೆಯ ಹೆಸರಿನಲ್ಲಿ ಸಿದ್ದರಾಮಪ್ಪ ಪಾಟೀಲ್ ಫೌಂಡೇಶನ್ ವಿಜಯಪುರ ನಗರದ ಹಿಂದೆ 1976ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರ ವಿಜಯಪುರ ನಗರದ ನಗರಸಭೆ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ನಗರದಲ್ಲಿ ರಾಜಕಾರಣದಲ್ಲಿ ವೈಯಕ್ತಿಕವಾಗಿ ಪಕ್ಷಾತೀತವಾಗಿ ಎಲ್ಲರನ್ನ ಮನಸ್ಸು ಗೆದ್ದಂಥ ನಮ್ಮ ತಂದೆಯವರ ಹೆಸರಿನಲ್ಲಿ ಇವತ್ತು ಒಂದು ಸಿದ್ದರಾಮಪ್ಪ ಪಾಟೀಲ್ ಫೌಂಡೇಶನ್ ಅಂತಕ್ಕಂಥ ಭಾಳ ದಿನಗಳ ಹಿಂದೆ ಅದು ರಿಜಿಸ್ಟ್ರೇಷನ್ ಮಾಡಿ ನಾನು ಇಟ್ಟಿದ್ದೆ. ಆದರೆ ಇವತ್ತು ಅದನ್ನು ಕರೋನಾ ಅಂತಕ್ಕಂಥ ಮಹಾಮಾರಿ ಇವತ್ತು ಕಳೆದ 2 ವರ್ಷಗಳಿಂದ ನಾವೆಲ್ಲ ಬಹಳ ನಮ್ಮ ಮನಸ್ಸನ್ನು ನಮ್ಮ ಹೃದಯವನ್ನು ನಾವು ಕೈಯಲ್ಲಿ ಇಟ್ಕೊಂಡು ವಿಜಯಪುರ ನಗರದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಕರೋನಾ ಅಂತಕ್ಕಂಥ ಮಹಾಮಾರಿಯನ್ನ ಹೊಡೆದೋಡಿಸುವ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ನಿಗಮದ ಅಧ್ಯಕ್ಷ ನಾನು ಮಾಡಿದ ನಂತರ ಬಹಳ ಜನ ವೈದ್ಯರು ವಿಜಯಪುರ ನಗರದಲ್ಲಿ ಅನೇಕರು ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟು ಈ ಕರೋನಾ ಅಂತಕ್ಕಂಥ ಹೊಡೆದೋಡಿಸ್ತಕ್ಕಂಥ ತಾವು ಸೇವೆಯನ್ನು ಮಾಡಿದ್ರಿ. ಆ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಸನ್ಮಾನ ಸಮಾರಂಭ ಇಡಬೇಕು ಅಂಥೇಳಿ ನಾನು ವಿಚಾರ ಮಾಡಿ ಭಾಳ ಜನರಿಗೆ ವಿಚಾರ ಮಾಡಿದೆ. ಭಾಳ ಒಳ್ಳೆಯ ಸಂಗತಿ ಅದ, ನೀವು ಮಾಡ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ಮೊಟ್ಟ ಮೊದಲದು ಕೊತ್ತವರು ಯಾರಾದರೂ ಇದ್ದರೆ ನಮ್ಮ ಉಪಮುಖ್ಯಮಂತ್ರಿಗಳು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಕಾರ್ಯಕ್ರಮ ನಾನು ಯಾಕೆ ಮಾಡಿದೆ ಅನ್ನೋದೊಂದು ಉದಾಹರಣೆ ಹೇಳಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಾನು 1ನೇ ಅಲೆ 2ನೇ ಅಲೆ ಬಂದು ವಿಜಯಪುರದಲ್ಲಿ ಇರ್ತಕ್ಕಂಥ ವೈದ್ಯರು ಕಳೆದ ಡಿಸೆಂಬರ್ನಲ್ಲಿ ಹೋದ ವರ್ಷ ಇವತ್ತು ನಮ್ಮ ವೈದ್ಯರು ಕೂಡ ಬಹಳ ಶ್ರಮ ಪಟ್ಟಿದ್ರು. ತಮ್ಮ ಜೀವ ಪ್ರಾಣವನ್ನು ಒತ್ತಿ ಇಟ್ಟು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನ ಪ್ರಾಣವನ್ನ ಕಾಪಾಡ್ತಕ್ಕಂಥ ನಮ್ಮ ವೈದ್ಯರಿಗೆ ಇವತ್ತು ಸನ್ಮಾನ ಸಮಾರಂಭ ನಾವು ಇಟ್ಕೊಂಡಿದ್ದೀನಿ. ವಿಶೇಷವಾಗಿ ನಂದೇ ಒಂದು ವಿಷಯ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ 25-26 ಆಸ್ಪತ್ರೆಗಳನ್ನು, ಅದರಲ್ಲಿ ವಿಶೇಷವಾಗಿ ನನಗೆ ವೈದ್ಯರು ಇವತ್ತು ಯಾವುದೇ ಒಂದು ಪೇಷಂಟ್ ಕೂಡ ಬಂದರೆ ಈ ಸರ್ತಿಲೆ ನಾನು ಕೂಡ ಎಲ್ಲ ನನ್ನ ಪ್ರಾಣವನ್ನ ನನ್ನ ಕೈಯಲ್ಲಿ ಒತ್ತಿ ಇಟ್ಟುಕೊಂಡು ಇವತ್ತು ಸಂಕಟದಲ್ಲಿ ಇರ್ತಕ್ಕಂಥ ಯಾರು ಕೊರೋನಾದಲ್ಲಿ ತ್ರಾಸ ತಗೊಂಡು ಅವರು ಆಸ್ಪತ್ರೆಗೆ ಬಂದರೆ ಆ ಕರೆಗೆ ಹೋಗ್ಕೊಟ್ಟು ವೈದ್ಯರು ನನಗೆ ನನ್ನ ಮಾತಿಗೆ ಕರೆಗೆ ಹೋಗ್ಕೊಟ್ಟು ಅವ್ರನ್ನ ಒಬ್ಬೊಬ್ಬರು ಡಾಕ್ಟರ್ ಹೇಳ್ತಿದ್ರು, ಇವತ್ತು ನಮ್ಮಲ್ಲಿ ಬೆಡ್ ಇಲ್ರಿ ಅಂತ ಹೇಳ್ತಿದ್ರು. ಡಾಕ್ಟರ್ಗೆ ನಾನು ವಿನಂತಿ ಮಾಡ್ಕೊತಿದ್ದೆ, ನನಗೆ ಭಾಳ ಬೇಕಾದವ್ರು, ಎಲ್ಲರೂ ನನಗೆ ಭಾಳ ಬೇಕಾದವ್ರು ಅದರ ವೈದ್ಯ ಡಾಕ್ಟರ್ಗೆ ನಾನು ವಿನಂತಿ ಮಾಡ್ಕೊಂಡಾಗ ಎಲ್ಲ ವೈದ್ಯರು ನನಗೆ ಬಹಳ ಸಹಕಾರ ಕೊಟ್ಟರು. ವಿಶೇಷವಾಗಿ ನಂದೇ ಒಂದು ಉದಾಹರಣೆಯನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಳೆದ ಡಿಸೆಂಬರ್ನಲ್ಲಿ 2ನೇ ತಾರೀಕಿನ ದಿವಸ ನನಗೆ ನಮ್ಮ ಉಪಮುಖ್ಯಮಂತ್ರಿಗಳು ನನಗೆ ಇವತ್ತು ರಾಜ್ಯದಲ್ಲಿ ಒಂದು ನಿಗಮದ ಅಧ್ಯಕ್ಷ ಸ್ಥಾನವನ್ನ ಮಾಡಲಿಕ್ಕೆ ಸಂಪೂರ್ಣ ಜವಾಬ್ದಾರಿ ಹೊತ್ತುಕೊಂಡು ನನಗೆ ಅಧಿಕಾರವನ್ನು ಕೊಡಿಸಿದ್ರು. ಆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಿನಿಂದ ಮುಗಿಸ್ಕೊಂಡು ವಿಜಯಪುರಕ್ಕೆ ಬಂದ ನಂತರ ಬಹಳ ನನಗೂ ಕೂಡ ಬಹಳ ತ್ರಾಸಾಗಿತ್ತು. ಯಾಕೆಂದ್ರೆ ಧಾರವಾಡದಲ್ಲಿ ನನಗೂ ಕೂಡ ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ಆದಾಗ ನಾನು ನೇರವಾಗಿ ಬೆಂಗಳೂರಿನಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ
ನಿತಿನ್ ಅಗರ್ವಾಲ್ ಡಾಕ್ಟರ್ ಅವರಿಗೆ ನಮ್ಮ ಮನೆಯವರು ಫೋನ್ ಮಾಡಿ ಹೇಳಿದರು, ಡಾಕ್ಟರ್ ಇವ್ರಿಗೆ ಭಾಳ ತ್ರಾಸ ಆಗ್ಲಿಕ್ಕತ್ತದ, ಭಾಳ ಬೆಂಗಳೂರಿನಿಂದ ನಾವು ಬಿಟ್ಟಿವಿ ಅಂತಂದಾಗ ನಾನು ಅಲ್ಲಿ 5 ಗಂಟೆಗೆ ನಾನು ಬಿಟ್ಟಿದ್ದೆ, ರಾತ್ರಿ 11 ಗಂಟೆಗೆ ಆಸ್ಪತ್ರೆಗೆ ಬಂದೆ. ಬರೋ ತನಕ ಡಾಕ್ಟರ್ 9:30 ಹೋಗೋ ಡಾಕ್ಟರ್ 11:30 ತನಕ ಅವ್ರು ನನ್ನ ಸಲಹೆ ಕೂತಿದ್ರು. ಕುಂತಾಗ ನಾನು ನೋಡಿ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿದ್ರು, ಎಲ್ಲ ಆಯ್ತು. ಅಣ್ಣವ್ರ ನೀವು ಅಡ್ಮಿಟ್ ಆಗ್ಬೇಕು ಹಾಸ್ಪಿಟ್ಲಲ್ಲಿ ಅಂತ ಹೇಳಿದ್ರು. ನಾನು ಹೇಳಿದೆ ಅವ್ರು, ನಾನು ದವಾಖಾನೆಯಲ್ಲಿ ಮಾತ್ರ ನಾನು ಅಡ್ಮಿಟ್ ಆಗುದಿಲ್ಲ, ನನ್ನ ಗೆಸ್ಟ್ ಹೌಸ್ನಲ್ಲಿ ಫಾರ್ಮ್ ಹೌಸ್ನಲ್ಲಿ ನಾನು ಇರ್ತೀನಿ ಡಾಕ್ಟರ್ ಅಂತ ಹೇಳಿದೆ ನಾನು. ಆದರೂ ಕೂಡ ಅವರು ನನ್ನ ಕರೆಗೆ ಹೋಗಿ ಕೊಟ್ಟು 4-5 ದಿವಸ ನನಗೆ ಚಿಕಿತ್ಸೆ ಕೊಟ್ಟರು. ಆ ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ 5 ದಿವಸ ಆದ ನಂತರ ಒಂದು ದಿವಸ ನನಗೆ ಭಾಳ ತ್ರಾಸ ಆಯ್ತು. ಎಷ್ಟು ತ್ರಾಸ ಆಯ್ತಪ್ಪ ಅಂದ್ರೆ ನನಗೆ ಹೇಳಕ್ಕೂ ಆಗುದಿಲ್ಲ. ಡಾಕ್ಟರ್ ನನಗೆ ಭಾಳ ತ್ರಾಸ ಆದಾಗ ಡಾಕ್ಟರ್ಗೆ ನನ್ನ ಮಗಳು ಫೋನ್ ಹಚ್ಚಿ ಡಾಕ್ಟರ್ಗೆ ಕರ್ಸೋರು. 10 ನಿಮಿಷದಲ್ಲಿ ಡಾಕ್ಟರ್ ಕೂಡ ಬಂದರು. ಬಂದಾಗ ಕರೋನಾ ನನಗೆ ಆಗ್ಯದು ಅಥವಾ ನನ್ನ ಆಕ್ಸಿಡೆಂಟ್ ಆಗಿ ನನಗೆ ತ್ರಾಸ ಆಗ್ಯದು ಅಂತಕ್ಕಂಥದ್ದು ಬಹಳ ನನ್ನ ಚಿಂತನೆಯಲ್ಲಿ ಇದ್ದೆ ನಾನು. ಆ ಸಂದರ್ಭದಲ್ಲಿ ನಮ್ಮ ನಿತಿನ್ ಅಗರ್ವಾಲ್ ಓಡಿ ಬಂದು ತಮ್ಮ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೇಷಂಟ್ಗಳನ್ನ ಬಿಟ್ಟು ಓಡಿ ಬಂದು ನನಗೆ ಅದೊಂದು ಹೊಸ ಚಾಲು ಆಗಿಬಿಟ್ಟದಲ್ಲ, ಸ್ಯಾಚುರೇಷನ್ ಚೆಕ್ ಮಾಡೋದು ಅಂತ ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ನನಗೆ ಎಷ್ಟಿತ್ತಪ್ಪ ಅಂತಂದ್ರೆ, ನೀವು ಯಾರು ವೈದ್ಯರು ಇಲ್ಲಿದ್ದಾರೆ, ನನಗೆ 58 ಇತ್ತು. ಆ 58 ಇದ್ದಾಗ ಡಾಕ್ಟರ್ ನನಗೆ ಹೇಳಿದ್ರು, ಅಣ್ಣವ್ರ ನೀವು ಇಲ್ಲಿ ಹೇಳ್ರಿ ಅಂತ ಹೇಳಿದ್ರು. ಎಲ್ಲಿ ಹೋಗೋದು ಅಂತ ಕೇಳಿದೆ ನಾ ಡಾಕ್ಟರ್ಗೆ. ಹಾಸ್ಪಿಟ್ಲಿಗೆ ನಡ್ರಿ ಅಂದ್ರು. ನಾನು ಬರಂಗಿಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿದೆ. ಅವ್ರು ನನ್ನ ಕೈ ಮುಗಿದು ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ 4 ದಿವಸ ನನಗೆ ಚಿಕಿತ್ಸೆ ಕೊಟ್ಟು ನನಗೆ ವೈದ್ಯರ ಆಶೀರ್ವಾದ ಮಾಡಿದ ಇಲ್ಲ ಇರ್ತಕ್ಕಂಥ ಎಲ್ಲ ಡಾಕ್ಟರ್ಗಳ ಆಶೀರ್ವಾದದಿಂದ ಇವತ್ತು ನಾನು ಬದುಕಿದ್ದೀನಿ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ನಾನು ಬಯಸ್ತೀನಿ. ವಿಶೇಷವಾಗಿ ನಿತಿನ್ ಅಗರ್ವಾಲ್ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಮ್ಮ ಜಿಲ್ಲಾ ಆಸ್ಪತ್ರೆ ಅನೇಕ ವೈದ್ಯರು ಇವತ್ತು ನಮ್ಮ ಕಟ್ಟಿ ಸರ್ ಇರ್ಬೋದು, ಡಾಕ್ಟರ್ ಲಕ್ಕಣ್ಣ ಅವರು ಇರ್ಬೋದು, ಇವತ್ತು ನಮ್ಮ ಬಿರಾದರ್ ಸರ್ ಇರ್ಬೋದು, ಅನೇಕ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆ ವೈದ್ಯರು ಎಲ್ಲರೂ ಕೂಡಿ ಯಾವುದೇ ಒಂದು ಪೇಷಂಟ್ ಅನ್ನು ನಾನು ಕರ್ಕೊಂಡು ಹೋದ್ರೆ ಅವರು ಯಾವ ರೀತಿ ಚಿಕಿತ್ಸೆ ಕೊಡ್ತಿದ್ರಪ್ಪ ಅಂತಂದ್ರೆ, ಇವ ವಿಜುಗೌಡ್ರ ಮನುಷ್ಯ, ಇವನಿಗೆ ಚಿಕಿತ್ಸೆ ಕೊಡ್ಬೇಕಂತಕ್ಕಂಥ ಭಾವನೆಯಿಂದ ಬಹಳ ಜನ ಇವತ್ತು ನಮ್ಮ ಸರ್ಕಾರ ಆಸ್ಪತ್ರೆಯಲ್ಲಿ ಗುಣಮುಖವಾಗಿ ಬಂದಿದ್ದಾರೆ. ಅವರಿಗೆ ನಾನು ಹುಟ್ಟುಪೂರ್ವಕವಾಗಿ ಕೃತಜ್ಞತೆಗಳ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇದೆಲ್ಲ ನೋಡಿದ್ರೆ ನನಗನ್ನಿಸ್ತದೆ, ನಾವು ಇವತ್ತು ಏನಾದರೂ ಭೂಮಿ ಮೇಲೆ ಬದುಕಲಿಕ್ಕೆ ಕಾರಣಪ್ಪ ಅಂತಂದ್ರೆ ಇವತ್ತು ಕೇಂದ್ರದ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಏನು ಇವತ್ತು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇವತ್ತೆಲ್ಲ ಶ್ರಮ ಪಟ್ಟು ಇವತ್ತು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಮತ್ತು ಪ್ರೈವೇಟ್ ಆಸ್ಪತ್ರೆ ಇರ್ಬೋದು, ಅವ್ರಿಗೆಲ್ಲರಿಗೆ ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯವನ್ನು ಕೊಟ್ಟು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇವತ್ತು ನಮಗೆಲ್ಲರಿಗೆ ಬಹಳ ಇಡೀ ನಮ್ಮ ದೇಶಕ್ಕೆ ಅನೇಕ ಸಾಮಗ್ರಿಗಳನ್ನು ಕೊಟ್ಟು ಇವತ್ತು ನಮ್ಮ ಪ್ರಾಣವನ್ನು ಕಾಪಾಡ್ತಕ್ಕಂಥ ಇವರೆಲ್ಲರಿಗೆ ನಾನು ಇವತ್ತು ಉತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾನು ಆಸ್ಪತ್ರೆಗೆ ಹೋಗಿದ್ದೆ. ಆ ಆಸ್ಪತ್ರೆಗೆ ಹೋದಾಗ ನನ್ನ ಕಣ್ಣು ಮುಂದೆ ಒಂದು ಕೂಸು ಸತ್ತು. ಆ ಕೂಸು ಸತ್ತ ನಂತರ ನಾನು ಏನು ಮಾಡಬೇಕು, ಇದು ಯಾಕಾಯ್ತು ಅಂತೇಳಿ ಅಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸ್ಗೆ ಕೇಳಿದೆ. ಸರ್, ಅದು ಜಲ್ದಿ ಒಯ್ಯಬೇಕಾಗಿತ್ತು, ಲೇಟ್ ಆಯಿತು, ನನಗೆ ಸ್ವಲ್ಪ ಲೈಟ್ ಹೋದು, ಅದಕ್ಕೆ ಇವು ಒಂದು ಇನ್ಕ್ಯುಬೇಟರ್ಗಳನ್ನು ಕೊಡಬೇಕಾಗಿತ್ತು, ಅದಕ್ಕೆ ತಂದು ಹಾಕಬೇಕಾಗಿತ್ತು, ಹಾಕಲಿಲ್ಲ. ಆ ದಿಶೆಯಲ್ಲಿ ಅದನ್ನು ಸ್ವಲ್ಪ ಲೇಟ್ ಆಗಿಬಿಡ್ತು, ಲೈಟು ಇದ್ದಿದ್ದಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. ಅದಕ್ಕೆ ನಾನು ಒಂದು ವಿಚಾರ ಮಾಡಿದೆ. ಅಣ್ಣಗೆ ಹೋಗಿ ಕೇಳಿದೆ ನಾನು ಬೆಂಗಳೂರಿನಲ್ಲಿ, ಅಣ್ಣ ಹಿಂಗೆ ಕೊಡ್ಬೇಕತ್ ಮಾಡೀನಿ ಅಂತೇಳಿ. ಏನು ವೈಯಕ್ತಿಕ ನೀವು ಕೊಡಕತ್ತಿ ಅಂತ ನನಗೆ ಕೇಳಿದ್ರು. ಅವ್ರು ಕೇಳಿ ಮುಂದೆ ಏನೋ ಹೇಳೋರಿದ್ರು, ಅದರದಲ್ಲಿ ಯಾರೋ ಬಂದರು, ಅದಕ್ಕೆ ಕಟ್ ಆಗಿಬಿಡ್ತು. ಆದರೆ ಇವತ್ತು ಅದನ್ನು ನಾನು ಒಂದು ಪರ್ಚೇಸ್ ಮಾಡಿ ಒಂದು ಅಧ್ಯಕ್ಷ ಆದ ನಂತರ ಒಂದು ಏನಾದರೂ ಒಂದು ನಮ್ಮ ಬಿಜಾಪುರ ಜಿಲ್ಲೆಗೆ ಕೊಡಬೇಕು ಅಂತೇಳಿ ವಿಚಾರ ಮಾಡಿ ಇವತ್ತು 20 ಆರ್ಡರ್ಗಳನ್ನು ಕೊಟ್ಟಿನಿ, 15 ಬಂದಿದ್ದಾವೆ.
ಆ 15ರನ್ನ ಇವತ್ತು ಆಸ್ಪತ್ರೆಗಳಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ನಾನು. हमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।